ಬಿಸ್ನೆಸ್ ಮಾಡೆಲ್ ಅಂದ್ರೆ ಏನು? ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಅಥವಾ ಬಿಸ್ನೆಸ್ ಓನರ್ಸ್ಗಳಿಗೆ ಸಪೋರ್ಟ್ ಮಾಡಿ ಪರ್ಸೆಂಟೇಜ್ ಅರ್ನ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವ್ಯಾವ ಬಿಸ್ನೆಸ್ ಮಾಡೆಲ್ಸ್ಗಳನ್ನು ನೀವು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಿಮಗೆ ನೆಟ್ವರ್ಕು ಮತ್ತು ರೆಫರೆನ್ಸ್ ಎರಡೂ ಚೆನ್ನಾಗಿದ್ರೆ ಮಾತ್ರ B2B ಮಾಡೆಲ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ವಿತೌಟ್ ಎನಿ ರೆಫರೆನ್ಸ್ ಅಂದರೆ B2C ನಿಮಗೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಈ B2B ಮತ್ತು B2C ಬಿಸ್ನೆಸ್ ಮಾಡೆಲ್ಸ್ಗಳ ಪ್ರೋಸ್ ಆ್ಯಂಡ್ ಕನ್ಸರ್ನ್ಸ್ಗಳು ಏನು ಅನ್ನೋದ್ರ ಬಗ್ಗೆನೂ ನಾವಿಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಸಲ್ಲಿ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆನೂ ನಾವು ಈ ವಿಡಿಯೋನಲ್ಲಿ ಮಾತಾಡ್ತಾ ಹೋಗ್ತೀವಿ. ಹಾಯ್, ವೆಲ್ಕಮ್. ಇವತ್ತು ನೀವು ಯಾವ ಥರ ಬಿಸ್ನೆಸ್ ಮಾಡೆಲ್ಸ್ನ ಚೂಸ್ ಮಾಡೋದ್ರಿಂದ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಡೆವಲಪ್ ಆಗಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ನಿಮಗೆ ಒಂದಷ್ಟು ಐಡಿಯಾ ಇರುತ್ತೆ ಬಿಸ್ನೆಸ್ ಮಾಡೆಲ್ ಅಂದರೆ ಏನು, ಯಾವ್ಯಾವ ಥರ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅನ್ನೋದು. ಇನ್ ಕೇಸ್ ಇಲ್ಲ ಅಂದರೂ ಕೂಡ ಒಂದು ಸಣ್ಣ ಗ್ಲಿಮ್ಸ್ ಕೊಡ್ತೀನಿ ಬಿಸ್ನೆಸ್ ಮಾಡೆಲ್ಸ್ಗಳ ಬಗ್ಗೆ. ಇಲ್ಲಿ ಹಲವಾರು ಬಿಸ್ನೆಸ್ ಮಾಡೆಲ್ಸ್ಗಳಿರುತ್ತೆ, ಬಟ್ ನಾನು ಕೆಲವೊಂದು ಮೇಜರ್ ಟಾಪಿಕ್ಗಳ ಬಗ್ಗೆ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಲವಾರು ಅಂತಂದರೆ ಪ್ರಾಡಕ್ಟ್ ಬೇಸ್ಡ್ ಮಾಡೆಲ್ಸ್ ಇರ್ಬೋದು, ಸರ್ವಿಸ್ ಬೇಸ್ಡ್ ಮಾಡೆಲ್ ಇರ್ಬೋದು, ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇರ್ಬೋದು, ಫ್ರೀಮಿಯಂ ಮಾಡೆಲ್ ಇರ್ಬೋದು, ಅಥವಾ ಮಾರ್ಕೆಟ್ ಪ್ಲೇಸ್ ಮಾಡೆಲ್ ಇರ್ಬೋದು, ಅಡ್ವರ್ಟೈಸಿಂಗ್ ಮಾಡೆಲ್ ಇರ್ಬೋದು, ಫ್ರಾಂಚೈಸಿ ಮಾಡೆಲ್ ಇರ್ಬೋದು. ಈ ರೀತಿ 10 ಮಾಡೆಲ್ಸ್ಗಳಿರುತ್ತೆ. ಆದರೆ ನಾವಿವತ್ತು ಮೇಯ್ನಾಗಿ ಪ್ರಾಡಕ್ಟ್ ಬೇಸ್ಡ್ ಮಾಡೆಲ್ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀವಿ. ಈ ಪ್ರಾಡಕ್ಟ್ ಬೇಸ್ಡ್ ಮಾಡೆಲ್ ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಪ್ರಾಡಕ್ಟ್ ಇರಬೇಕು ಸೇಲ್ ಮಾಡೋದಕ್ಕೆ. ಎಕ್ಸಾಂಪಲ್, ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಕಾರ್ ಮಾರ್ತಾ ಇದ್ದೀರಾ, ಬೈಕಾ ಅಥವಾ ಟಿವಿನ, ಸೋಪು, ಕ್ಲಾತ್ಸು, ಫರ್ನಿಚರು, ಕೋಕೋ-ಕೋಲಾ, ಈ ಥರ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಸರಿನಾ? ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮದೇ ಆದಂಥ ಒಂದು ಓನ್ ಪ್ರಾಡಕ್ಟ್ ಇರಬೇಕು ಸೆಲ್ ಮಾಡೋದಕ್ಕೆ. ಇದರಲ್ಲಿ ಮೇಜರ್ ಆಗಿ 2 ಬಿಸ್ನೆಸ್ ಮಾಡೆಲ್ ಬರುತ್ತೆ. ಅಂದರೆ ನೀವು ಯಾರಿಗೆ ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ 2 ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ. ಒಂದು B2B, ಇನ್ನೊಂದು B2C. B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಮಾಡೆಲ್ ಅಂತ, B2C ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ಅಂತ. B2B ಬಿಸ್ನೆಸ್ ಅಂದರೆ ನಿಮ್ಮ ಪ್ರಾಡಕ್ಟ್ನ ನೀವು ಇನ್ನೊಂದು ಬಿಸ್ನೆಸ್ಗೆ ಸೆಲ್ ಮಾಡ್ತಿದ್ದೀರಾ. ಅಂದರೆ ನಿಮ್ಮ ಎಂಡ್ ಯೂಸರ್ ಬಂದು ಡೈರೆಕ್ಟಾಗಿ ಕನ್ಸ್ಯೂಮರ್ ಅಲ್ಲ, ಬದಲಾಗಿ ಮತ್ತೊಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಪ್ರಾಡಕ್ಟ್. ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ B2B ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಅಥವಾ ನೀವು B2B ಬಿಸ್ನೆಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಬಿಸ್ನೆಸ್ ನೆಟ್ವರ್ಕ್ ತುಂಬಾ ಚೆನ್ನಾಗಿರಬೇಕು. ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ನಡೆಯೋದು ರೆಫರೆನ್ಸ್ ಮೇಲೆ ಅಥವಾ ಒಂದು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅಂದ್ರೆ ನೀವು ಕಸ್ಟಮರ್ಸ್ ಜೊತೆ ಎಷ್ಟು ಚೆನ್ನಾಗಿ ರಿಲೇಶನ್ಶಿಪ್ನ ಮೇಂಟೈನ್ ಮಾಡಿರ್ತೀರಾ, ಹೇಗೆ ಲಾಂಗ್ ಟರ್ಮಿಂದ ಟ್ರಸ್ಟ್ ಬಿಲ್ಡ್ ಮಾಡಿರ್ತೀರಾ, ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಎಷ್ಟು ದೊಡ್ಡದಾಗಿ ನೀವು ನಿಮ್ಮ ಬಿಸ್ನೆಸ್ನ ಬೆಳೆಸ್ಬೋದು ಅನ್ನೋದು ನಿರ್ಧಾರ ಆಗಿರುತ್ತೆ. ಅಪ್ಪಿತಪ್ಪಿ ನಿಮಗೆ ಒಳ್ಳೆ ಬಿಸ್ನೆಸ್ ನೆಟ್ವರ್ಕ್ ಇಲ್ಲ ಅಂತಂದರೆ ಈ B2B ಬಿಸ್ನೆಸ್ನ ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹೊಸದಾಗಿ ಇಲ್ಲಿ ನೆಟ್ವರ್ಕ್ ಬೆಳೆಸ್ಕೊಳ್ಳೋ ಅಂಥದ್ದು ಇನಿಷಿಯಲ್ ಡೇಸಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ಹಿಂದಿನಿಂದ ಒಳ್ಳೆ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಕೊಟ್ಟಿರುವಂಥ ಬಿಸ್ನೆಸ್ಗಳು ಒಳ್ಳೆ ರಿಲೇಶನ್ಶಿಪ್ನ ಕಂಪ್ನೀಸ್ಗಳ ಜೊತೆ ಮೇಂಟೈನ್ ಮಾಡಿರ್ತಾರೆ. ಅಂದರೆ ಡಿಸಿಷನ್ಸ್ ಮೇಕರ್ಸ್ಗಳ ಜೊತೆ ಆಗಿರ್ಬೋದು ಅಥವಾ ಬಿಸ್ನೆಸ್ ಓನರ್ಸ್ಗಳ ಜೊತೆ ಆಗಿರ್ಬೋದು, ಒಳ್ಳೆ ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಅವರ ಜೊತೆ ನೀವು ಅಷ್ಟು ಈಸಿಯಾಗಿ ಕಾಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಈ ಒಂದು B2B ಬಿಸ್ನೆಸ್ಸಲ್ಲಿ ಎಂಟ್ರಿ ಬ್ಯಾರಿಯರ್ಸ್ ಅಂತ ಏನು ಕರೀತಾರಲ್ಲ, ಇದು ತುಂಬಾನೇ ಜಾಸ್ತಿ ಇರುತ್ತೆ ಅಂತಾನು ಹೇಳ್ತಾ ಹೋಗ್ಬೋದು. ಜೊತೆಗೆ ಕಾಂಪಿಟೇಷನ್ ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಈ B2B ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಸಪ್ಲೈ ಮಾಡ್ತಾ ಇರುವಂತ ವೆಂಡರ್ಸ್ಗಳಿರ್ಬೋದು, ಇವರೆಲ್ಲರೂ ಏನಾಗಿರ್ತಾರೆ, ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿರ್ತಾರೆ. ನೀವು ಹೊಸದಾಗಿ ಹೋಗಿ ನಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಇದೆ ಅಂತ ಹೇಳಿದಾಗ ಅವ್ರನ್ನ ಬೈಪಾಸ್ ಮಾಡಿ ಅಥವಾ ಅವ್ರಿಗೆ ಕೊಡುವಂತ ಆರ್ಡರ್ಸ್ಗಳನ್ನ ನಿಮಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ತುಂಬಾನೇ ಚಾಲೆಂಜಸ್ಗಳು ಬರುತ್ತೆ. ಯಾಕೆಂದ್ರೆ ಅಲ್ಲಿ ಅವಶ್ಯಕತೆನೂ ಇರೋದಿಲ್ಲ. ಒಂದು, ಈಗ ಆಲ್ರೆಡಿ ಒಳ್ಳೆ ರಿಲೇಶನ್ಶಿಪ್ ಕೂಡ ಬೆಳೆದಿರುತ್ತೆ. ಆ ರಿಲೇಶನ್ಶಿಪ್ನ ಬ್ರೇಕ್ ಮಾಡಿ ಇನ್ನೊಬ್ರಿಗೆ ಆರ್ಡರ್ಸ್ನ ಪ್ಲೇಸ್ ಮಾಡೋದು ತುಂಬಾನೇ ಕಷ್ಟ ಆಗೋಗುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅವರ ಕಂಪ್ನಿನಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಸಪ್ಲೈ ಮಾಡುವಂಥ ಕಾಂಪಿಟೇಟರ್ಸ್ಗಳು ಬೇರೆ ಯಾರು ಇಲ್ಲದೇ ಇದ್ರೆ ಅಥವಾ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಯಾರು ಸರಿಯಾಗಿ ಆ ಪ್ರಾಡಕ್ಟನ್ನು ಡೆಲಿವರ್ ಮಾಡ್ತಾ ಇಲ್ಲ ಅಥವಾ ಆ ಪ್ರಾಡಕ್ಟಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಮಾತ್ರ ನೀವು ಈಸಿಯಾಗಿ ಎಂಟ್ರಿ ಆಗ್ಬೋದು. ಇಲ್ಲ ಅಂತಂದರೆ ಇದು ಸ್ವಲ್ಪ ಕಷ್ಟನೇ ಎಂಟ್ರಿ ಆಗೋದು ಅಂತ ಹೇಳಿದ್ರು ತಪ್ಪಾಗಲ್ಲ. ಜೊತೆಗೆ ಈ B2B ಬಿಸ್ನೆಸ್ ಅಲ್ಲಿ ನೀವು ಕಸ್ಟಮರ್ನ ಹಿಡಿಬೇಕು ಅಂತಂದ್ರೆ ತುಂಬಾನೇ ಡಿಸಿಷನ್ ಮೇಕರ್ಸ್ ಗಳನ್ನ ಪಾಸ್ ಮಾಡಬೇಕಾಗುತ್ತೆ ಅಥವಾ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಜೊತೆಗೆ ತುಂಬಾನೇ
ಇಂಟರ್ನಲ್ ಪಾಲಿಟಿಕ್ಸ್ಗಳು ಕೂಡ ಇರುತ್ತೆ. ಹಾಗಾಗಿ ನೆಟ್ವರ್ಕ್ ಇಲ್ಲದೆ ಇರೋರಿಗೆ ಇದು ಬಹಳ ಕಷ್ಟ ಅನ್ನಿಸ್ಬೋದು. ಇಲ್ಲಿ ಸೇಲ್ಸ್ ಸೈಕಲ್ ಕೂಡ ತುಂಬಾ ಲೆಂತಿ ಪ್ರೋಸೆಸ್ ಆಗಿರುತ್ತೆ. ಯಾಕೆಂದರೆ ನಿಮ್ಮ ಪ್ರಾಡಕ್ಟ್ನ ನೀವು ಸೇಲ್ ಮಾಡಿ ನಿಮ್ಮ ಕೈಗೆ ದುಡ್ಡು ಬರೋಷ್ಟರಲ್ಲಿ ತಿಂಗಳಾನ್ಗಟ್ಲೆ ಕಾಯಬೇಕಾಗುತ್ತೆ ಈ ಒಂದು B2B ಬಿಸ್ನೆಸ್ಸಲ್ಲಿ. ಆ್ಯಂಡ್ ನೀವು ಹೊಸದಾಗಿ ಮಾರ್ಕೆಟಿಂಗ್ ಮಾಡ್ತೀರಾ B2Bಗೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತಾನು ಹೇಳ್ಬೋದು. ನೆಕ್ಸ್ಟು B2C ಬಿಸ್ನೆಸ್ ಮಾಡೆಲ್ ತೊಗೊಂಡ್ರೆ, B2C ಅಂದರೆ ಬಿಸ್ನೆಸ್ ಟು ಕಸ್ಟಮರ್ಸ್. ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ಅಥವಾ ಎಂಡ್ ಯೂಸರ್ಗೆ ಸೇಲ್ ಮಾಡ್ತೀರಾ. ಆ್ಯಂಡ್ ಎಂಡ್ ಯೂಸರ್ನ ರೀಚ್ ಆಗೋದು ಇವತ್ತಿಗೆ ತುಂಬಾನೇ ಸುಲಭ ನೀವು B2B ಬಿಸ್ನೆಸ್ಗೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ನೀವು ಸರಿಯಾಗಿ ಕಲ್ತ್ಕೊಂಡ್ರೆ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅಥವಾ SEO, ಹೀಗೆ ಹಲವಾರು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂಥ ಸರಿಯಾದ ಕಸ್ಟಮರ್ನ ನೀವು ರೀಚ್ ಆಗೋದು B2C ಮಾರ್ಕೆಟಲ್ಲಿ ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಓನರ್ಸ್ಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಡಿಸಿಷನ್ ತಗೋಬೇಕಾಗುತ್ತೆ. ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ನೆಟ್ವರ್ಕ್ ಚೆನ್ನಾಗಿತ್ತು ಅಂತಂದ್ರೆ, ರೆಫರೆನ್ಸ್ಗಳು ತುಂಬಾನೇ ಇತ್ತು ಅಂತಂದ್ರೆ ಆರಾಮಾಗಿ ನೀವು B2Bನ ಸ್ಟಾರ್ಟ್ ಮಾಡ್ಕೋಬಹುದು. ಬಟ್ ಇವೇನು ಇಲ್ಲ ಅಂತ ಅಂದ್ರೆ B2Cನ ಚೂಸ್ ಮಾಡೋದು ನಿಮ್ಮ ಬಿಸ್ನೆಸ್ಗೆ ಈಸಿ ಅನ್ಸುತ್ತೆ. ಹಾಗೆ ಸರ್ವಿಸ್ ಬೇಸ್ಡ್ ಮಾಡೆಲಲ್ಲೂ ಅಷ್ಟೇನೆ, ನಿಮ್ಮ ಸ್ಟ್ರೆಂತ್ ಯಾವುದ್ರಲ್ಲಿದೆ ನೋಡಿಕೊಂಡು ಅದರ ಆಧಾರದ ಮೇಲೆ ನೀವು ಬಿಸ್ನೆಸ್ಗೆ ಇಳಿಯೋದ್ರಿಂದ ನೀವು ಬಿಸ್ನೆಸ್ಸಲ್ಲಿ ಹೆಚ್ಚು ಸಕ್ಸಸ್ನ ಅಚೀವ್ ಮಾಡ್ತಾ ಹೋಗ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಸ್ಮಾಲ್ ಬಿಸ್ನೆಸ್ ಓನರ್ಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದೀನಿ, ಅಲ್ಲಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ದು ಕೂಡ ಒಂದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗುತ್ತೆ. ಅಂದ್ರೆ ನೀವು B2B ಬಿಸ್ನೆಸ್ ಮಾಡಲು ಎಕ್ಸ್ಪೆಷಲಿ ಸರ್ವಿಸ್ ಓರಿಯೆಂಟೆಡ್ ಅಂಡರಲ್ಲಿ ಬರ್ತೀರಾ ಅಂತ ಅರ್ಥ. ಬಟ್ ಇಲ್ಲಿ B2B ಬಿಸ್ನೆಸ್ ಆದರೂ ಕೂಡ, ಹೊಸದಾಗಿ ನೀವು ಎಂಟ್ರಿ ಆದರೂ ಕೂಡ ವೆರಿ ಈಸಿ ಟು ಸ್ಟಾರ್ಟ್ B2B ಬಿಸ್ನೆಸ್ ವೆನ್ ಇಟ್ ಕಮ್ಸ್ ಟು ಅಪ್ರೋಚಿಂಗ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಯಾಕಂದರೆ ಇಲ್ಲಿ ಸ್ಮಾಲ್ ಬಿಸ್ನೆಸ್ ಓನರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ತುಂಬಾ ಸುಲಭ. ಅವರ ವೆಬ್ಸೈಟ್ಗೆ ಹೋಗ್ತೀರಾ, ಆನ್ಲೈನಲ್ಲಿ ಡೈರೆಕ್ಟಾಗಿ ಅವ್ರ ಫೋನ್ ನಂಬರ್ ಸಿಗುತ್ತೆ, ಅದು ಕೂಡ ಡೈರೆಕ್ಟಾಗಿ ಬಿಸ್ನೆಸ್ ಓನರ್ಸ್ ನಂಬರ್ಸೇ ಇರುತ್ತೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ. ಹಾಗಾಗಿ ನೀವು ಈಸಿಯಾಗಿ ಅವ್ರನ್ನ ಅಪ್ರೋಚ್ ಮಾಡಬಹುದು ಈ ಒಂದು B2B ಬಿಸ್ನೆಸ್ ಅಲ್ಲಿ. ಅಂದ್ರೆ ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೊರಟಾಗ, ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಡಿಸಿಷನ್ ಮೇಕರ್ಸ್ ಬಿಸ್ನೆಸ್ ಓನರ್ಸ್ ಇರ್ತಾರೆ, ಒಬ್ರು ಇಬ್ರು ಇರ್ತಾರೆ. ಅಂಡ್ ನೀವು ಅವ್ರ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋದ್ರಿಂದ ಪಾಲಿಟಿಕ್ಸ್ ಏನು ಇರೋದಿಲ್ಲ, ಜೊತೆಗೆ ಡಿಸಿಷನ್ ಕೂಡ ಬೇಗನೆ ತಗೊಳ್ಳೋಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಕಂಪನಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಅಥವಾ ಕಂಪನಿಗೆ ಗ್ರೋತ್ ಸಿಗುತ್ತೆ ಅಂತಂದ್ರೆ, ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಇಂದ ಅವರಿಗೆ ಬೆನಿಫಿಟ್ ಇದೆ ಅಂತಂದ್ರೆ ಅವರು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಆಫರ್ಗಳಿಗೆ ಒಪ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದಿ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಬೇಕಾಗಿರೋದಿಲ್ಲ. ನೀವು ಎಷ್ಟು ದೊಡ್ಡದಾಗಿ ಬಿಸ್ನೆಸ್ನ ಬೆಳೆಸಬೇಕು ಅನ್ಕೋತೀರಾ ಅನ್ನೋದ್ರ ಮೇಲೆ ನೀವು ಮ್ಯಾನ್ ಪವರ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಟೀಮ್ ಬಿಲ್ಡ್ ಮಾಡೋದಕ್ಕೆ, ಹೈರಿಂಗಿಗೆ ಜಾಸ್ತಿ ಮನಿನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು ಕೂಡ ಹೋಗ್ತಾ ಹೋಗ್ತಾ ನೀವು ಎಷ್ಟು ದೊಡ್ಡದಾಗಿ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ಎಷ್ಟು ಜನನ ಹೈರ್ ಮಾಡಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ. ಅಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹೊರತು ನೀವು ನಿಮ್ಮ ಪ್ರಾಡಕ್ಟಿಗಾಗಲಿ ಅಥವಾ ಬಿಸ್ನೆಸ್ಸಿಗಾಗಲಿ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈ ಒಂದು ಸರ್ವಿಸ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ನಾವು ಕೂಡ ನಿಮಗೆ ರೆಗ್ಯುಲರ್ ಆಗಿ ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಮಾಲ್ ಬಿಸ್ನೆಸ್ ಓನರ್ಸ್ಗಳಿಗೆ ಸಪೋರ್ಟ್ ಮಾಡಿ, ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡಿ, ಪರ್ಸೆಂಟೇಜ್ ಶೇರ್ನ ಅಲ್ಲಿ ತಗೋತಾ ಹೋಗಿ, ಜೊತೆಗೆ ನಿಮಗೂ ಒಂದಷ್ಟು ಬಿಸ್ನೆಸ್ ನಾಲೆಡ್ಜ್ ಬರುತ್ತೆ. ಬಿಸ್ನೆಸ್ ಒಳಗಡೆ ಇಳಿದು ಬಿಸ್ನೆಸ್ ಅಂದ್ರೆ ಏನು ಅನ್ನೋದನ್ನ ರಿಸ್ಕ್ ಇಲ್ಲದೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಅರ್ಥ ಮಾಡ್ಕೊಳ್ಳುವಂಥ ಒಂದಷ್ಟು ಆಪರ್ಚುನಿಟೀಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಈಸಿ ವೇ ಟು ಎಂಟರ್ ಇನ್ ಟು ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಇಲ್ಲಿ ಫ್ರಮ್ ದ ಸ್ಕ್ರ್ಯಾಚಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ, ಆಲ್ರೆಡಿ ರನ್ನಿಂಗಲ್ಲಿರೋ ಬಿಸ್ನೆಸ್ ಆಗಿರೋದ್ರಿಂದ ಆ ಒಂದು ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ತುಂಬಾ ಈಸಿ ಅಂತಲೂ ಹೇಳ್ಬೋದು. ಇಲ್ಲಿ ನಿಮಗೆ ಮೇಜರ್ ಆಪರ್ಚುನಿಟಿ ಏನಪ್ಪ ಅಂತಂದರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆಷಲಿ ಒಂದು ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಸಬೇಕು ಅಂತಂದ್ರೆ ಒಬ್ರು ಕೈಲಿ ಸಾಧ್ಯ ಆಗೋದಿಲ್ಲ. ಇಲ್ಲಿ ಏನಾಗ್ತಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಬಿಸ್ನೆಸ್ ಓನರ್ ಒಬ್ಬರೇ ಎಲ್ಲಾ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಬೇಕಾಗುತ್ತೆ. ಮಾರ್ಕೆಟಿಂಗು ಅವರೇ ಮಾಡಬೇಕಾಗುತ್ತೆ, ಒಳಗಡೆ ಪ್ರೊಡಕ್ಷನ್ನು ನೋಡ್ಕೋಬೇಕಾಗುತ್ತೆ, ಕಸ್ಟಮರ್ನು ಅವರೇ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಸೇಲ್ಸ್ ಪ್ರೋಸೆಸ್ ನೋಡ್ಕೋಬೇಕಾಗುತ್ತೆ, ಟೀಮ್ ಬಿಲ್ಡ್ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ಅವರಿಗೆ ಟೈಮ್ ಸಾಲ್ತಾ ಇರೋದಿಲ್ಲ. ಹಾಗಾಗಿ ಇಲ್ಲಿ ಅವರಿಗೆ ಟೀಮ್ನ ಅವಶ್ಯಕತೆ ಇದೆ ಅಥವಾ ಪಾರ್ಟ್ನರ್ನ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಮೆಜಾರಿಟಿ ಆಫ್ ದಿ ಸ್ಮಾಲ್ ಬಿಸ್ನೆಸ್ ಓನರ್ಸ್ಗಳು ಈ ಒಂದು ಟೀಮನ್ನ ಹೈರ್ ಮಾಡುವಷ್ಟು ಕೆಪಾಸಿಟಿ ಇರೋದಿಲ್ಲ. ಅಂದರೆ ಅಷ್ಟೊಂದು ಸ್ಯಾಲ್ರಿ ಕೊಟ್ಟು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ಗಳನ್ನು ಹೈರ್ ಮಾಡ್ಕೊಳ್ಳೋದು ಇವರಿಗೆ ಕಷ್ಟ ಆಗುತ್ತೆ. ಜೊತೆಗೆ ಹೈರ್ ಮಾಡ್ಕೋತೀನಿ ಅಂತ ಅಂದರೂ ಕೂಡ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಸಣ್ಣ ಪುಟ್ಟ ಕಂಪ್ನೀಸ್ಗಳಿಗೆ ಬಂದು ಜಾಯಿನ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಇದು ಕೂಡ ಮೇಜರ್ ಚಾಲೆಂಜಸ್ ಈ ಒಂದು ಫೀಲ್ಡಲ್ಲಿ.
ಈ ಚಾಲೆಂಜನ್ನ ನೀವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ಆ ಒಂದು ಬಿಸ್ನೆಸ್ನ ಡೆವಲಪ್ಮೆಂಟ್ಗೆ ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಸ್ಕ್ ಇಲ್ಲದೆ ಪರ್ಸೆಂಟೇಜ್ ಶೇರ್ನ ತಗೋತಾ ಹೋಗಬಹುದು. ಒಂದೇ ರಿಸ್ಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಶೇರ್ ಬರುತ್ತೆ, ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ, ರಿಸಲ್ಟ್ ಬರಲಿಲ್ಲ ಅಂದ್ರೆ ಪರ್ಸೆಂಟೇಜ್ ಶೇರ್ ಬರೋದಿಲ್ಲ. ಜಾಬಲ್ಲಿ ಇದ್ರೆ ಬರೀ ಸ್ಯಾಲ್ರಿ, ಬಟ್ ಇಲ್ಲಿ ಪರ್ಸೆಂಟೇಜ್ ಶೇರ್. ನೀವು ಎಷ್ಟು ಜಾಸ್ತಿ ಕೆಲಸ ಮಾಡ್ತೀರಾ ಅಷ್ಟು ದುಡ್ಡು ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ನಿಮ್ಗೇನು ಸಿಗೋದಿಲ್ಲ, ತೊಂದರೆ ಇಲ್ಲ. ಯಾಕಂದರೆ ನೀವಿಲ್ಲಿ ಯಾವುದನ್ನು ಇನ್ವೆಸ್ಟ್ ಮಾಡಿರೋದಿಲ್ಲ ಲಕ್ಷಾಂತರ ರೂಪಾಯಿ ದುಡ್ಡನ್ನ, ಹಾಗಾಗಿ ನೀವು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ನೀವು ಏನೇ ಕಳ್ಕೊಂಡ್ರು ಅದು ನೀವು ಕಲಿತಾ ಇದ್ದೀರಾ ಹೊರತು, ನೀವು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಹೊರತು ಬೇರೆ ಲಾಸ್ ಏನೂ ಆಗೋದಿಲ್ಲ ನಿಮಗೆ. ಅಂದರೆ ನೀವು ಬರೀ ನಿಮ್ಮ ಒಂದು ಸಮಯನ ಇನ್ವೆಸ್ಟ್ ಮಾಡೋದ್ರಿಂದ ಸೇಫರ್ ಸೈಡಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ ಅಂತ, ರೈಟ್? ಸೊ ಹಾಗಾಗಿ ಸ್ಕ್ರ್ಯಾಚಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬದಲು ಆಲ್ರೆಡಿ ರನ್ನಿಂಗಲ್ಲಿರೋ ಬಿಸ್ನೆಸ್ಸನ್ನು ಡೆವಲಪ್ ಮಾಡೋದ್ರಿಂದ ನೀವು ರೆಡಿಮೇಡ್ ಪಾರ್ಟ್ನರ್ ಆಗಿ ಜಾಯಿನ್ ಆಗ್ತಾ ಹೋಗುವಂಥ ಆಪರ್ಚುನಿಟೀಸ್ಗಳು ತುಂಬಾ ಸಿಗ್ತಾ ಹೋಗುತ್ತೆ, ರೈಟ್? ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಈ ರೀತಿ 10 ವಿಷಯಗಳ ಬಗ್ಗೆ, ಪಾರ್ಟ್ನರ್ಶಿಪ್ ಆಪರ್ಚುನಿಟೀಸ್ಗಳ ಬಗ್ಗೆ, ಯಾವ್ಯಾವ ಬಿಸ್ನೆಸ್ಸಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಗ್ರೋತ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thank you.